ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಸವಾಯಿ ಗಂಧರ್ವ ಸಭಾಂಗಣದಲ್ಲಿ ಭಾನುವಾರ ಆಯೋಜಿಸಿದ್ದ ಅಯೋಗ್ಯ 2 ಚಲನಚಿತ್ರದ 3ನೇ ಹಾಡು ಹುಡುಗಿ ಒಪ್ಪಿಕೊಂಡರೆ ಪ್ರೀತಿ ಅದ್ದೂರಿ ಈ ಹಾಡನ್ನು ಬಿಡುಗಡೆ ಮಾಡಲಾಯಿತು. ಚಿತ್ರದ 3 ಹಾಡುಗಳಿಗೆ ನಟ ನೀನಾಸಂ ಸತೀಶ್, ಸಹ ನಟರಾದ ಗಿರೀಶ್ ಶಿವಣ್ಣ, ಶಿವರಾಜ್ ಕೆ.ಆರ್. ಪೇಟೆ ನೃತ್ಯ ಮಾಡಿ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿದರು. ಇದಕ್ಕೂ ಮೊದಲು ಮಾತನಾಡಿದ ನೀನಾಸಂ ಸತೀಶ್, ಉತ್ತರ ಕರ್ನಾಟಕದ ಜನರು ಕರ್ನಾಟಕದ ಚಿತ್ರರಂಗವನ್ನು ಬೆಳೆಸಿದ್ದಾರೆ. ಎಲ್ಲ ನಾಯಕರನ್ನು ಒಪ್ಪಿಕೊಂಡು ಹಾರೈಸಿದ್ದಾರೆ. ಈಗ ನನ್ನ ಅಯೋಗ್ಯ 2 ಚಲನಚಿತ್ರ ಆಗಸ್ಟ್ 7ರಂದು ತೆರೆ ಕಾಣಲಿದ್ದು, ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡುವಂತೆ ವಿನಂತಿಸಿದರು. ಚಿತ್ರ ಸಾಹಿತಿ ಚೇತನ್ ಕುಮಾರ್ ಮಾತನಾಡಿ, ಆಟೋದ ಹಿಂದುಗಡೆ ಬರೆದಿದ್ದ ಸಾಲು ಈ ಸಾಂಗಿಗೆ ಪ್ರೇರಣೆ. ಇದನ್ನು ಆಟೋ ಚಾಲಕರಿಗೆ ಅರ್ಪಿಸುವುದಾಗಿ ಹೇಳಿದರು. ನಿರ್ದೇಶಕ ಎಸ್. ಮಹೇಶ್ ಕುಮಾರ್, ಗಿರೀಶ್ ಶಿವಣ್ಣ, ಶಿವರಾಜ್ ಕೆ.ಆರ್. ಪೇಟೆ ಚಿತ್ರದ ಕುರಿತು ಮಾತನಾಡಿದರು. ಕಾರ್ಯಕ್ರಮಕ್ಕೆ ಮುನ್ನ ಗಾಯಕಿ ಎಸ್. ಜಾನಕಿ ಹಾಗೂ ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾದ ಹಿನ್ನೆಲೆಯಲ್ಲಿ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ಪಾಲಿಕೆ ಮಾಜಿ ಸದಸ್ಯ ಶಿವಾನಂದ್ ಮುತ್ತನವರ್, ಮಾಜಿ ಮೇಯರ್ ಅನಿಲ್ ಕುಮಾರ್ ಪಾಟೀಲ್, ನಿರ್ಮಾಪಕ ಎಂ. ಮುನಿಗೌಡ ಇತರರಿದ್ದರು. ಸೂಪರ್ ಅಲ್ಲ, ಹೌದಲ್ವಾ? ಮತ್ತೊಂದ್ಸಲಿ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡೋಣ. ನಮ್ಮ ಮುಂಚು ಹೀರೋಯಿನ್ ರಚಿತಾ ರಾಮ್ ಮ್ಯಾಮ್ ಎಷ್ಟು ಚಂದ ಕಾಣಕತ್ತಾರಲ್ಲ. ಕರೆ ಹೇಳ್ರಿ, ಯಾರೆಲ್ಲ ರಚಿತಾ ಮ್ಯಾಮ್ಗೋಸ್ಕರ ಬಂದ್ರಿ? ಎಲ್ಲರೂ ಕೈ ಮೇಲೆ ಮಾಡತ್ತಾರ. ಆದ್ರೆ ನಮ್ಮ ನಡಕ ಎಷ್ಟೋ ಒಳ್ಳೆ ಬ್ಲಾಕ್ ಬಸ್ಟರ್ ಮೂವಿನ ಕೊಟ್ಟಾರು ನಮ್ಮ ಹೀರೋ ಅಲ್ವಾ? ಸತೀಶ್ ಸರ್ಗೋಸ್ಕರ ಒಂದ್ಸಲಿ ಜೋರದ ಚಪ್ಪಾಳೆನ ತಟ್ಟಬೇಕು, ಹೌದಲ್ವಾ? ಯಾಕಂದ್ರೆ ನಾನು ನಿರ್ದೇಶನ ಮಾಡೋ ಎಲ್ಲ ಸಿನಿಮಾದಲ್ಲಿ ಎಲ್ಲಾದ್ರೂ ಹುಬ್ಳಿದ ಏನಾದ್ರೂ ಒಂದು ಬಟ್ಟೆ ಇರಲಿ, ಡೈಲಾಗ್ ಇರಲಿ, ಏನಾದ್ರೂ ಇಡ್ತಾ ಇರ್ತೀನಿ. ನನಗೆ ಹುಬ್ಳಿ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ. ನಾನು ಹುಬ್ಳಿಗೆ ಕಾಲು ಇಟ್ಟಾಗೆಲ್ಲ ನಾವೊಂದು ಡೈಲಾಗ್ ನೆನಪಾಗತ್ತೆ ನಂಗೆ. ಹೇಳ ಡೈಲಾಗು, ಇಷ್ಟು ವರ್ಷ ಬರೀ ನೀರ ಕರೆಂಟ್ ಐತಿ ಅನ್ಕೊಂಡಿದ್ದೆ, ಇಲ್ಲ ಕಾಲು ಇಟ್ಟ ಮೇಲೆ ಗೊತ್ತಾತ್ರಿ ಹುಬ್ಳಿ ಮಣ್ಣಾಗೂ ಕರೆಂಟ್ ಐತಿ ಅಂತ. ನಿಜವಾದ ಶ್ರೀ ಸಿದ್ಧಾರೂಢ ಮಹಾರಾಜಿಗೆ ನಾವು ಮಾಡಿ ರಿಲೀಸ್ ಆಗಿರೋದು ಹಂಗೆ ಐತಿ ಅಲ್ವಾ? ಈಗೆಲ್ಲ ಬರೀ ರೀಲ್ಸ್ ಅವೇ ಇದೆ. ಆದಷ್ಟು ಬೇಗ ದರ್ಶನ್ ಸರ್ ನಮ್ಮಗಳ ಜೊತೆ ಬಂದು ಮತ್ತೆ ಇಂಡಸ್ಟ್ರಿ ಪರವಾಗಿ ನಿಲ್ಲಿ ಅಂತ ನಾನು ಸಿದ್ಧಾರೂಢ ಗುರುಗಳ ಹತ್ರ ನಾನು ಕೂಡ ಕೇಳ್ಕೊಂತೀನಿ. ಇನ್ನೊಂದು, ಹುಬ್ಬಳ್ಳಿ ಅಂದ್ರೆ ಸುಮ್ಮನೆ ಅಲ್ಲ, ಇವಾಗಿಂದಲ್ಲ. ಅವ ಸಾವುಕಾರ ಅಲ್ಲದೆ ಯಾರ ಎದೆಯೊಳಗೆ ಪ್ರೀತಿ ಇಟ್ಕೊಂಡಿರ್ತೀರಿ ಅವರಲ್ಲೇ ಸಾವುಕಾರ. ಸಾವುಕಾರ ನಮ್ಮ ಸಾವುಕಾರ. ಹುಬ್ಬಳ್ಳಿ ಅಂದ್ರನ ನಮಗೆ ರಕ್ತ ಇದ್ದಂಗ. ನಾವು ಜೋಕುಮಾರ ಸ್ವಾಮಿ ನಾಟಕ ಇದೇ ಸ್ಟೇಜ್ನಾಗ ಆಡಿದ್ವಿ, ಇದೇ ಸ್ಟೇಜ್ನಾಗ ನೀವೆಲ್ಲ ರಂಚಿದ್ವಿ, ಖುಷಿಯಾಗಿ. ಅಯೋಗ್ಯ ಎಲ್ಲ 5 ಸಾಂಗ್ಗಳು, ಮದಗಜದ ಎಲ್ಲರೂ 5 ಸಾಂಗ್ಗಳು, ಮದಗಜದ 2 ಸಾಂಗ್, ಮತ್ತೆ ಇದೆಲ್ಲ ಸಾಂಗ್ಗಳನ್ನು ನನ್ನ ಗೆಳೆಯನೇ ಬರೆದಿರೋದು. ಆ ಕಾಂಬಿನೇಷನ್, ಅವನು ನಾನು ಕುತ್ಕೊಂಡಿರೋದೇನೋ ಆ ತಾಯಿ ಸರಸ್ವತಿ. ಅವನು ಅರ್ಜುನ್ ಸರ್ ಒಂದ್ಸಲ ಟ್ಯೂನ್ ಮಾಡಿದ್ರೆ ಅದನ್ನ ರಿಜೆಕ್ಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಗೆಳೆಯದಕ್ಕೆ ಟ್ಯೂನ್ ಸಾಂಗ್ ಬರೆದ್ರೆ ಎಕ್ಸ್ಟ್ರಾರ್ಡನರಿ ಇರುತ್ತೆ. ಥ್ಯಾಂಕ್ ಯು ಗೆಳೆಯ. ಹಾಗೆ ಉತ್ತರ ಕರ್ನಾಟಕ ಬರ್ತೀನಿ, ಒಂದೇ ಬರ್ತೀನಿ. ಎಸ್, ಈಗ ಸಿದ್ದೆ ಮೈಲೆ ಮೇಲೆ ಅಯೋಗ್ಯ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ಫಸ್ಟ್ ಪಾರ್ಟ್ ಅಲ್ಲಿ. ಅದ್ರಲ್ಲಿ ಒಂದು ಡೈಲಾಗ್ ಇದೆ, ಇರಬೇಕು ಹುಡುಗ ಅಂದ್ರೆ ಉರಿತಾ ಇರ್ಬೇಕು, ಪಿಕ್ಚರ್ ಇಟ್ಟಾಗಬೇಕು ಅಂದ್ರೆ ಹುಬ್ಬಳ್ಳಿ ಕೊಡ್ಬೇಕ್ರಿ. ಫಸ್ಟ್ ನಾವು ನಿರ್ಧಾರ ಮಾಡಿದ್ದೀರಿ ಅಂದ್ರೆ ಜನ ಬರೀ ಪ್ರೀತಿ ಕೊಟ್ಟಿಲ್ಲಪ್ಪ, ಸಿನಿಮಾ ಇಂಡಸ್ಟ್ರಿ ಉಳಿಯೋದಕ್ಕೋಸ್ಕರ ಸಾಕಷ್ಟು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಜನ ಈ ಸಿನಿಮಾ ರಂಗನ ಉಳಿಸಿದ್ದಾರೆ. ಇವತ್ತು ನಾವೆಲ್ಲ ಉಳಿದಿದೆ, ಸಿನಿಮಾ ರಂಗ ಉಳಿದಿದೆ ಅಂತಂದ್ರೆ ಉತ್ತರ ಕರ್ನಾಟಕದ ಅರ್ಧ ಪಾಲು, ಬಹು ಮುಖ್ಯವಾದ ಪಾಲು ಸಿನಿಮಾ ರಂಗಕ್ಕೆ ಕೊಟ್ಟಿದೆ. ಸಿನಿಮಾ ರಂಗಕ್ಕೆ ನಮ್ಮ ಜನ ಕೊಟ್ಟಿದ್ದಾರೆ. ಪಿಕ್ಚರ್ ಥಿಯೇಟರ್ ಮೇಲೆ ಆ ರಾಯಣ್ಣನ ಖಡ್ಗ, ಕಿತ್ತೂರಾಣಿ ಚೆನ್ನಮ್ಮನ ಶೌರ್ಯ, ಬ್ರಿಟಿಷರನ್ನು ನಾನು ದರ್ಶನ್ ಅವ್ರ ಮುಖಾಂತರ ನೋಡಿರ್ತಕ್ಕಂಥ ವ್ಯಕ್ತಿ. ಅದಕ್ಕೆ ನಾನು ದರ್ಶನ್ ಅವ್ರ ಭಯಂಕರ ದೊಡ್ಡ ಅಭಿಮಾನಿ ಇದ್ದೀನಿ. ಸ್ವೀಟ್ ಯಾರು ದಾಲ್ಯಾಕಕ್ಕೆ ಹೋಗ್ಬೇಡ್ರಿ. ಇಲ್ಲಿ
ಒಂದೇ ತಾಯಿ ಮಕ್ಕಳಾಗಿರ್ಬೇಕಂತ ರಾಜ್ಕುಮಾರ್ ಅವರು ಹೇಳಿದ್ದೆ. ಅದಕ್ಕೊಂದು ಸ್ವಲ್ಪ ಏನಿತ್ತು ಸೈಲೆಂಟ್ ಆಗಿರ್ರಿ. ಅವ್ರು ಅಂಬರೀಷ್ ಅವರು ಜನಿಸಿರ್ತಕ್ಕಂಥ ಜಿಲ್ಲೆ ಒಳಗೆ ಅವ್ರು ಇರೋದ್ರಿಂದ ನಾವು ಸ್ಪೆಷಲ್ ಆಗಿ ನಮ್ಮ ಜೂನಿಯರ್ ಅಂಬರೀಷ್ ಅವ್ರು ಸರ್ ಹುಬ್ಳಿ ಮಲ್ಲಿಗೆ ಹೊಡೆದವರು ಅವ್ರಿಗೆ ಒಂದು 5 ನಿಮಿಷ ನಾನು ಇಲ್ಲೇ ಕರೆಸೀನವ್ರಿಗೆ. ಹಿಂಗಾಗಿ ಅವ್ರನ್ನೊಂದು ಪ್ರದರ್ಶನ ಮಾಡೋದಿದ್ದು ಒಂದು 5 ನಿಮಿಷವರೆಗೆ. ನಮ್ಮ ಗುರು ಚಲವಾದಿಯವರು ಬಂದಾರ, ರಾಜ್ಕುಮಾರ್ ಅವ್ರು ಹೆಂಗೆ ಆಡ್ತಾರಲ್ಲ ಅದೇ ಸೇಮ್ ದಾಟಿ ಒಳಗೆ ಅವ್ರು ಒಂದು ಹಾಡು ಆಡ್ತಾರೆ. 10 ನಿಮಿಷ ನಮಗೆ ನೀವು ಟೈಮ್ ಕೊಟ್ಬಿಟ್ರೆ ಸಾಕು. ಒಂದು ಈಗ ಏನಿದೆ ಸರ್ ಅವ್ರು ಮುಗಿಸ್ಬಿಡೋಣ, ಆಮೇಲೆ ನಮ್ಮ ಕೆಲ್ಸ ನೀವೆಲ್ಲ ಕರೆದ್ಬಿಡ್ತೇನೆ ಮೇಲೆ. ಒಂದು 1000 ಏರಿಯಾಕ್ಕೆ ಹೋಗಿ ಫ್ಯಾಮಿಲಿ ಸಂಚಾರ ನಮ್ಮ ನೀನಾಸಂ ಸತೀಶ್ ಅವ್ರ ಕಾರ್ಯಕ್ರಮ ಪಿಕ್ಚರ್ ಇರುತ್ತೆ. ಅದಕ್ಕೆ ಎಲ್ರಿಗೆ ಜೋರಾದ ಚಪ್ಪಾಳೆ ಮೂಲಕ ಇದ್ರ ಜೊತೆ ನಮ್ಮ ಬಸಣ್ಣ ಕಪ್ರಪ್ಪ ನಮ್ಮೆಲ್ಲ ಭಾಳ ಜನ ಕೆಲಸ ಮಾಡ್ಯಾರ. ಬಸಣ್ಣ ಆಮೇಲೆ ನಮ್ಮ ಸುನೀಲ್ ಅವರು ಆತ, ನಮ್ಮ ಇವರು ತಾರೂರ್ ಅವರು ಆತ, ಭಾಳ ಜನ ಕೆಲಸ ಮಾಡ್ಯಾರ. ಅದಕ್ಕೆ ಎಲ್ರಿಗೂ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಹರಿಸ್ತೇನೆ. ನೀವು ನಿಂದ್ರಿ ಆಮೇಲೆ ಹೇಳ್ತೀನಿ.